ಮಹಿಳಾ ಪೌರ ಕಾರ್ಮಿಕರನ್ನು ಚನ್ನರಾಯಪಟ್ಟಣದ ಆದರ್ಶ ನಗರದ ಸ್ನೇಹ ಸೌಧ ಮನೆಗೆ ಆಹ್ವಾನಿಸಿ ಎಲ್ಲರಿಗೂ ಬಾಗಿನ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣರ ಧರ್ಮಪತ್ನಿ ಸಿ.ಕೆ. ಕುಸುಮಾರಾಣಿ. ಗೌರಿ ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ಪುರಸಭೆಯ ಎಲ್ಲ ಮಹಿಳಾ ಪೌರ ಕಾರ್ಮಿಕರಿಗೆ ಬಾಗಿನ ನೀಡಿದರು. ಈ ವೇಳೆ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಉಪಸ್ಥಿತರಿದ್ದರು. ಬಾಗಿನ ನೀಡಿದ ಬಳಿಕ ಸಿ.ಕೆ. ಕುಸುಮಾರಾಣಿ ಮಾಧ್ಯಮದವರು ಹಾಗೂ ಪೌರ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಬಾಗಿನ ಕೊಡುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಗೌರವಾನ್ವಿತ ಪುರಸಭಾ ಅಧ್ಯಕ್ಷರಾದಂತಹ ಮೋಹನ್ ರವರು, ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರಾದಂತಹ ಕವಿತಾ ರಾಜುರವರು ಮತ್ತು ಎಲ್ಲ ನಮ್ಮ, ಏಕೆಂತಂದರೆ ಇವತ್ತು ಭಾಳ ವಿಶೇಷ ಅಂತ ನಾನು ಅನ್ಕೋತೀನಿ. ನನಗೊಂದು ಸುದಿನ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಎಲ್ಲ ನನ್ನ ಪೌರ ಕಾರ್ಮಿಕರ ಎಲ್ಲ ನನ್ನ ಆತ್ಮೀಯ ತಾಯಿಯಂದರೆ, ಅಕ್ಕ ತಂಗಿಯರೇ ಮತ್ತು ಎಲ್ಲರೂ ಕೂಡ ಇದ್ದೀರಾ ಮತ್ತು ನಾಗರಿಕ ಬಂಧುಗಳೇ, ಇವತ್ತು ನಿಜವಾಗ್ಲೂ ಕೂಡ ಮಾನ್ಯ ಶಾಸಕರು ಮತ್ತು ಅಧ್ಯಕ್ಷರು ಮಾತಾಡಬೇಕಾದ್ರೆ ನಾವು ಇವರಿಗೆ ಒಂದು ಬಾಗಿನ ಕೊಡೋಣ ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸಿದ್ರು. ಅಯ್ಯೋ, ನನಗಂತೂ ಭಾಳ ಖುಷಿಯಾಗೋಯ್ತು ಬಿಡಿ, ನಮ್ಮ ಮನೆಗೆ ಕರೆದು ಕೊಡುವಂತಹ ಒಂದು ಇದು ನನಗೊಂದು ಸೌಭಾಗ್ಯ ಸಿಗ್ತಾ ಇದೆಯಲ್ಲ ಅನ್ನುವಂತಹ ಭಾವನೆಯೂ ಕೂಡ ನನಗೆ ವ್ಯಕ್ತ ಆಗಿ ನಿಜವಾಗ್ಲೂ ಕೂಡ ತುಂಬ ಸಂತೋಷ ಐತೆ. ಯಾಕೆಂದರೆ ಎಲ್ಲರೂ ಕೂಡ ಹೆಣ್ಮಕ್ಳುಗಳು ಭಾಳ ಇಷ್ಟಪಡುವಂತಹ ಒಂದು ಸಂಸ್ಕೃತಿ ಇದು. ಏಕೆಂತಂದರೆ ನಮ್ಮ ಸಂಸ್ಕೃತಿಯ ಪರಂಪರೆಯ ಒಂದು ಭಾವನಾತ್ಮಕವಾಗಿರುವಂತಹ ಒಂದು ಕುಟುಂಬದ ಸಂಬಂಧ ಅಂತಾನೆ ಹೇಳ್ಬೋದು ಇದನ್ನ. ಏಕೆಂದರೆ ಎಲ್ಲ ಹೆಣ್ಮಕ್ಳುಗಳು ಕೂಡ ತವ್ರ ಮನೆಯಿಂದ ಬಾಗಿನ ಬರೋದನ್ನ ಕಾಯ್ತಾ ಇರ್ತೀವಿ ನಾವು. ಎಷ್ಟೇ ಇರಲಿ, ಏನೇ ಇರಲಿ, ಯಾವುದೇ ಇರಲಿ, ಆದರೆ ಆ ಬರೋ ಅಂತ ಏನೇ ಕೊಡಲಿ, ಅವರೊಂದು ಕುಂಕುಮ ಬಳೆ ಏನೇ ಕೊಡಲಿ, ಅದಕ್ಕೆ ನಿಜವಾಗ್ಲೂ ಕೂಡ ಬೆಲೆ ಕಟ್ಟಕ್ಕಾಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಆ ಒಂದು ಭಾಗ್ಯ ನಿಮ್ಮರಿಗೆಲ್ಲ ಒಟ್ಟಾಗಿ ತಗೊಂಡು ಇಲ್ಲಿ ಕೊಡುವಂತಹದ್ದನ್ನ ಮನೆ ಶಾಸಕರು ಯೋಚನೆ ಮಾಡಿ ಅಧ್ಯಕ್ಷರು ಎಲ್ಲ ಮಾತಾಡಬೇಕಾದ್ರೆ ಎಲ್ಲ ಆಗ ತುಂಬ ಖುಷಿ ಆಯಿತು. ಅದಕ್ಕೆ ಹಾಗಾಗಿ ಒಂದು ತಾಯಿ, ಏಕೆಂದರೆ ಗೌರಿ ದೇವಿ ಅಂತ ಅಂದರೆ ಅದು ಒಂದು ಪಾರ್ವತಿಯ ಸ್ವರೂಪ. ಏಕೆಂದರೆ ಇವತ್ತು ಹೆಣ್ಮಕ್ಳು ಗೌರಿ ವ್ರತ, ಮಂಗಳಗೌರಿ ವ್ರತೆಯನ್ನು ಮಾಡೋದು, ಕುಂಕುಮ ಕೊಡ್ತಕ್ಕಂಥದ್ದು, ಜೊತೆಗೆ ದೇವರುಗಳಿಗೆ ಅಲಂಕಾರನ ಮಾಡಿ ಭಕ್ತಿ ಗೀತೆಗಳನ್ನು ಹಾಡೋದು, ಇವೆಲ್ಲವೂ ಕೂಡ ಸಂಪ್ರದಾಯ ಆಗ್ಲಿಂದನೂ ಕೂಡ ಬಂದಿರತಕ್ಕಂಥದ್ದು. ಇದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅನ್ನುವಂಥದ್ದನ್ನು ಹೇಳ್ತಾ, ಅದರಲ್ಲೂ ಕೂಡ ನೀವುಗಳು ವಿಶೇಷವಾಗಿ, ಏಕೆಂದರೆ ಪೌರ ಕಾರ್ಮಿಕರುಗಳೆಲ್ಲರೂ ಏನಿದ್ದೀರಾ, ಇವತ್ತು ಬೆಳಗ್ಗೆ ಇದ್ರೆ ನೀವು ಓಡಾಡ್ಕೊಂಡು ಬೆಳಗಿನ ಜಾವನೇ ಪಾಪ ನಾವಿನ್ನೂ ಎದ್ದೇ ಇರಲ್ಲ ಅಂಥ ಸಂದರ್ಭದಲ್ಲೇ ಬಂದು ಎಲ್ಲರೂ ನೀಟಾಗಿರ್ಬೇಕು, ಕ್ಲೀನಾಗಿರ್ಬೇಕು ಅಂತಂದರೆ ನೀವೇ ಕಾರಣ. ಆ ಸ್ವಚ್ಛತೆಗೆ ಯಾವುದೇ ಮೀನಾಮೇಷ ಇಲ್ದಲೇ ನಿಮ್ಮ ಕರ್ತವ್ಯವನ್ನು ಜವಾಬ್ದಾರಿಯುತವಾಗಿ, ಅದರಲ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ಭಾಳ ವಿಶೇಷವಾಗಿ ಮಾಡ್ತಾ ಇದ್ದೀರಾ. ಜೊತೆಗೆ ಸಿಕ್ಕಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಭಾಳ ಪ್ರೀತಿ, ವಿಶ್ವಾಸ, ಅಭಿಮಾನಪೂರ್ವಕವಾಗಿ ಮಾತಾಡ್ತೀರಾ. ಅಕ್ಕ ಅಕ್ಕ ಅನ್ನೋ ಹಂಗೆ ಮಾತಾಡ್ತೀರಾ. ನಾನು ಅದರಲ್ಲಿ ತುಂಬ ಭಾಗ್ಯವಂತೆ, ಈ ತಾಲೂಕಿನ ಒಂದು ಹೆಣ್ಮಗಳಾಗಿ ಅನ್ನುವಂಥದ್ದು ನಾನು ತುಂಬ ವ್ಯಕ್ತಪಡಿಸ್ತೇನೆ. ನಿಮಗೆಲ್ಲವೂ ಕೂಡ ಭಗವಂತ ಒಳಿತನ್ನ ಮಾಡಲಿ, ಆರೋಗ್ಯ, ಆಯಸ್ಸು, ಐಶ್ವರ್ಯಾದಿಗಳನ್ನು ಕೊಟ್ಟು ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿ, ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆನೂ ಕೂಡ ಕಾಳಜಿಯನ್ನು ವಹಿಸಬೇಕು, ಭಾಳ ಮುಖ್ಯವಾಗಿ ಇರುವಂಥದ್ದು ಇವತ್ತು. ಯಾಕೆಂದರೆ ನಾವು ಮಹಿಳೆಯರು ಚೆನ್ನಾಗಿದ್ರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಮ್ಮ ಸಮಾಜ ಚೆನ್ನಾಗಿರುತ್ತೆ. ಆದ್ದರಿಂದ ಹೆಚ್ಚು ಆರೋಗ್ಯದ ಬಗ್ಗೆನೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಯಾಕೆ ಇವತ್ತು ಎಲ್ಲ ರೀತಿಯ ಸವಲತ್ತುಗಳು ಕೂಡ ಶೈಕ್ಷಣಿಕವಾಗಿರೋದ್ರಿಂದ ನೀವೆಲ್ಲರೂ ಕೂಡ ಅದ್ರ ಬಗ್ಗೆನೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮ್ಗಳ ಜೊತೆ ವಿಶೇಷವಾಗಿ ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಅಭಿಮಾನ ಇದೇ ರೀತಿಯಾಗಿರಲಿ ಅಂತ. ಓಕೆ, ಅದಿರಲಿ ಬಿಡಿ. ಒಂದು ಮೇಲೆ ಒಂದು ಅಕ್ಷತೆ ತಗೊಳುತ್ತೆ ಏನೋ ಇವತ್ತು ನಮ್ಗೆ ಓಕೆ ಅಡ್ಡ ಬಂದರೆ